ಮಂಗಳೂರಿನ ಅಶೋಕನಗರ ಸ್ಪಂದನ ಫ್ರೆಂಡ್ಸ್ ವತಿಯಿಂದ ಹೊನಲು ಬೆಳಕಿನ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾಟದ ಸಮಾರೋಪ ಕಾರ್ಯಕ್ರಮ ಅಶೋಕನಗರದ ಶೇಡಿಗುರಿಯಲ್ಲಿ ನಡೆಯಿತು. ಮಂಗಳೂರಿನ ಸ್ಪಂದನ ಫ್ರೆಂಡ್ಸ್ ವತಿಯಿಂದ 2 ದಿನಗಳ ಕಾಲ ನಡೆದ ಹೊನಲು ಬೆಳಕಿನ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾಟದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಹಲವು ಮಂದಿ ಕ್ರೀಡಾಪಟುಗಳನ್ನು ರೂಪಿಸಿದ ಜಿಲ್ಲೆಯಾಗಿದೆ. ಜೊತೆಗೆ ಬುದ್ಧಿವಂತ, ಉದ್ದಿಮೆ ಹಾಗೂ ಶೈಕ್ಷಣಿಕ ಜಿಲ್ಲೆಯಾಗಿ ರೂಪುಗೊಂಡಿದೆ ಎಂದು ಹೇಳಿದರು. ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಳ್ಳುವ ಉದ್ದೇಶ ಸಂಘಟನೆ ತಿಳುವಳಿಕೆಯನ್ನು ಬರಬಹುದು. ಕ್ರೀಡಾ ಜಗತ್ತಲ್ಲಿ ಭಾರತದ ಒಂದು ಜಿಲ್ಲೆ ಮೇಲೆ ನಮ್ಮ ಉಲ್ಲೇಖವಾಗುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡಾ ಜಗತ್ತಲ್ಲಿ ಒಳ್ಳ ಗೌರವ ಮರ್ಯಾದೆಯನ್ನು ಪಡೆಯುವಂತಹ ಜಿಲ್ಲೆ. ಎಷ್ಟೋ ಜನ ಕ್ರೀಡಾಪಟುಗಳಿಗೆ ದೇಶ ಕೊಡುವಂತಹ ಜಿಲ್ಲೆ ಒಂದು ಈ ಜಿಲ್ಲೆ ಮೇಲೆ ಉಲ್ಲೇಖ ಮಾಡ್ಕೊಂಡಾಗ ಪ್ರಥಮ ಸ್ಥಾನ ದಕ್ಷಿಣ ಜಿಲ್ಲೆಗೆ ತಿಕ್ಕೊಂಡು ಬಂದ ಪಾತ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಪೇಕ್ಷೆ ಮಾಡಿದೆ. ಉದ್ಯಮಶೀಲತೆಯನ್ನು ನಾವು ತಿಳ್ಕೊಂಡಾಗ ಜವಣರು ಆತನ ವೈಯಕ್ತಿಕವಾಗಿ ಉದ್ಯೋಗಗಳು ಯಶಸ್ವಿ ಪಡೆದ ಉದ್ಯಮಶೀಲತೆಯ ಗುಣ ನಡತೆಯಲ್ಲಿ ನಮ್ಮ ಕೈಲಿ ಮಾತಾಡಿ ದುಂಗುಂಡೆಗಳನ್ನು ಕೂಡ ಸತ್ಯವಾದ ವಿಚಾರ. ಕಟೀಲು ದೇವಾಲಯದ ಆನುವಂಶಿಕ ಅರ್ಚಕ ಲಕ್ಷ್ಮೀನಾರಾಯಣ್ ಅಸ್ರಣ್ಣ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಂಘಟನೆಯು ಉತ್ತಮ ರೀತಿಯಲ್ಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಬಹುಶಃ ಈ ಮಧ್ಯ ವಿಶೇಷ ಮಾತೆಲ್ಲ ಅವಸರ ಸಂದರ್ಭ ಮಾತುಗಳು ಕೊಡ್ತಲಾಗ್ತದೆ. ಈ ಫ್ರೆಂಡ್ಸ್ ಇದು ಈ ಪ್ರಾರಂಭ ಸಂಸ್ಥೆ ಎಂಟೆ ಬೆಳಗಡೆ ನಿಕ್ಕಿ ದೇವರ ದಯ ಕುಡಿದು ಬರಲು ಆಕಳ ಮುಖಾಂತರ ಮಸ್ತ್ ಸಾಮಾಜಿಕವಾದ ರೀತಿ ಜನಗಳಿಗೆ ನೋಟ್ಟು ಸ್ಪಂದನ ಕೊಡಲು ಜನಗಳಿಗೆ ಎಂಟೆಂಟು ಉಪಕಾರ ಒಟ್ಟಿಗೆ ಕರ್ತವ್ಯ ಮಲ್ಪಡಿ ಅಂತ ಪಡ್ಕೊಳ್ತಿಟ್ಟು. ಈ ವೇಳೆ ರಾಷ್ಟ್ರಮಟ್ಟದ ಕ್ರೀಡಾಪಟು ದಿನೇಶ್ ಕುಂದರ್ ಅವರನ್ನು ಗಣ್ಯರು ಸನ್ಮಾನಿಸಿದರು. ಇದೇ ಸಂದರ್ಭ ಸ್ಪಂದನ ಫ್ರೆಂಡ್ಸ್ ವತಿಯಿಂದ ಫಲಾನುಭವಿಗಳಿಗೆ ಅಕ್ಕಿ ವಿತರಿಸಲಾಯಿತು. ಹೊನಲು ಬೆಳಕಿನ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ತುಳುವ ಫ್ರೆಂಡ್ಸ್ ತಂಡ ಪ್ರಥಮ ಪ್ರಶಸ್ತಿಯನ್ನು ಪಡೆದುಕೊಂಡರೆ ಲೋಹಿತ್ ಫ್ರೆಂಡ್ಸ್ ತಂಡ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಜೆಆರ್ ಲೋಬೋ, ಮೂಡಾ ಅಧ್ಯಕ್ಷ ಸುರೇಶ್ ಬಲ್ಲಾಳ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಿಥುನ್ ರೈ, ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಸ್ಪಂದನ ಫ್ರೆಂಡ್ಸ್ ಅಧ್ಯಕ್ಷ ಜೋಸಿ ಸೋನ್ಸ್, ಉಪಾಧ್ಯಕ್ಷರಾದ ಸುದರ್ಶನ್ ರಾವ್, ಬಿ ಹರಿಪ್ರಸಾದ್, ಕಾರ್ಯದರ್ಶಿ ಕೆ ಚೇತನ್ ಕುಮಾರ್, ಉಪ ಕಾರ್ಯದರ್ಶಿ ಪ್ರವೀಣ್ ಆಮೀನ್, ಕ್ಲಿಪರ್ಡ್ ಸೋನ್ಸ್ ಮತ್ತಿತರರು ಉಪಸ್ಥಿತರಿದ್ದರು.